ಪ್ರಭು ನಿಮ್ಮೊಡನೆ ಇರಲಿ. ನಿಮ್ಮ ಆತ್ಮದೊಡನೆಯೂ ಇರಲಿ. ಲೂಕನು ಬರೆದ ಪವಿತ್ರ ಶುಭ ಸಂದೇಶದಿಂದ ವಾಚನ. ಪ್ರಭು ನಿಮಗೆ ಮಹಿಮೆ ಸಲ್ಲಲಿ. ಆ ಕಾಲದಲ್ಲಿ ಮರಿಯಳು ಪ್ರಯಾಣ ಹೊರಟು ಜುದೇಯದ ಗುಡ್ಡಗಾಡಿನಲ್ಲಿರುವ ಒಂದು ಊರಿಗೆ ತ್ವರೆಯಾಗಿ ಬಂದಳು. ಅಲ್ಲಿ ಜಕರಿಯನ ಮನೆಗೆ ಹೋಗಿ ಎಲಿಸಬೇತಳನ್ನು ವಂದಿಸಿದಳು. ಮರಿಯಳ ವಂದನೆಯನ್ನು ಎಲಿಸಬೇತಳು ಕೇಳಿದ್ದೆ ತಡ ಆಕೆಯ ಗರ್ಭದಲ್ಲಿದ್ದ ಶಿಶು ನಲಿದಾಡಿತು. ಎಲಿಸಬೇತಳು ಪವಿತ್ರಾತ್ಮ ಭರಿತಳಾಗಿ ಹರ್ಷೋದ್ಗಾರದಿಂದ ಹೀಗೆಂದಳು: ಸ್ತ್ರೀಯರನ್ನೆಲ್ಲ ಧನ್ಯಳು ನೀನು, ನಿನ್ನ ಕರುಳು ಕೊಡಿಯು ಧನ್ಯ. ನನ್ನ ಪ್ರಭುವಿನ ತಾಯಿ ನೀನು, ನನ್ನ ಬಳಿಗೆ ಬಂದದ್ದು ಅದೆಂಥ ಭಾಗ್ಯ. ನಿನ್ನ ವಂದನೆಯ ದನಿ ನನ್ನ ಕಿವಿ ತಾಕಿದೊಡನೆ ನಲಿದಾಡಿತು ಆನಂದದಿಂದ ನನ್ನ ಕರುಳು ಕೊಡಿ. ನಂಬಿ ಧನ್ಯಳಾದೆ ನೀನು, ದೇವರಿಂದ ಬಂದ ವಾರ್ತೆ ನೆರವೇರಿಯೇ ತೀರುವುದೆಂದು. ಆಗ ಮರಿಯಳು ಹೀಗೆಂದು ಹೊಗಳಿದಳು: ಏನ ಮನ ಮಾಡುತ್ತಿದೆ ಸರ್ವೇಶ್ವರನ ಸ್ತುತಿ, ಉಲ್ಲಾಸಿಸುತ್ತಿದೆ ಮುಕ್ತಿದಾತ ದೇವನಲ್ಲಿ. ತನ್ನ ದಾಸಿಯ ದೀನತೆಯನ್ನು ನೆನಪಿಗೆ ತಂದುಕೊಂಡನಾತ, ಧನ್ಯಳೆಂದು ಹೊಗಳುವರೆಂದನು ಇಂದಿನಿಂದ ಸರ್ವ ಜನಾಂಗ. ಏಕೆನೆ ಮಾಡಿದ ನಿನಗೆ ಸರ್ವಶಕ್ತನು ಮಹಾಕಾರ್ಯ. ನಿಜಕ್ಕೂ ಆತನ ನಾಮಧೇಯ ಪರಮ ಪೂಜ್ಯ. ಆತನಲ್ಲಿ ಭಯಭಕ್ತಿ ಉಳ್ಳವರಿಗೆ ಆತನ ಪ್ರೀತಿ ತಲತಲಾಂತರದವರೆಗೆ. ಗರ್ವ ದಹಿಗಳನ್ನಾತ ಚದುರಿಸುವನು, ಪ್ರದರ್ಶಿಸುವನು ತನ್ನ ಬಾಹುಬಲವನ್ನು. ಇಳಿಸಿಯನು ಗದ್ದುಗೆಯಿಂದ ಗಣಾಧಿಪತಿಗಳನ್ನು, ಏರಿಸಿರನು ಉನ್ನತಿಗೆ ದೀನ ದಲಿತರನ್ನು. ತೃಪ್ತಿಪಡಿಸಿರುವನಾತ ಹಸಿದವರನ್ನು ಪೃಷ್ಠ ನದಿ. ಹೊರದೂಡಿರುವನು ಸಿರಿವಂತರನ್ನು ಬರಿಗೈಯಲ್ಲಿ. ನೆರವಾದನು ತನ್ನ ದಾಸ ಇಸ್ರಾಯೇಲರಿಗೆ, ಪೂರ್ವಜರಿಗಿದ್ದ ವಾಗ್ದಾನದ ಮೇರೆಗೆ. ಮರೆಯಲಿಲ್ಲ ಆತ ಕರುಣೆ ತೋರಲು ಅಬ್ರಹಾಮನಿಗೆ, ಅವನ ಸಂತತಿಗೆ ಯುಗ ಯುಗಾಂತರದವರೆಗೆ. ಮರಿಯಳು ಸುಮಾರು 3 ತಿಂಗಳು ಎಲಿಸಬೇತಳೊಡನೆ ತಂಗಿದ್ದು ತನ್ನ ಮನೆಗೆ ಹಿಂತಿರುಗಿದಳು. ಪ್ರಭುವಿನ ಶುಭ ಸಂದೇಶ. ಕ್ರಿಸ್ತನೇ ನಿನಗೆ ಸ್ತುತಿಯು ಸಲ್ಲಲಿ. ಪ್ರೀತಿಯ ಸಹೋದರ ಸಹೋದರಿಯರೇ, ನಿಮಗೆಲ್ಲರಿಗೂ ಕೂಡ ಈ ಮಹೋತ್ಸವದ ಶುಭಾಶಯಗಳನ್ನು ಕೋರುತ್ತೇನೆ. ಹ್ಯಾಪಿ ಫೀಸ್ಟ್ ಡೇ ಟು ಯು. ಇವತ್ತು ಸಮಯ ಇಲ್ಲ, 1 ಅವರಲ್ಲಿ ಪೂಜೆ ಮುಗಿಸ್ಬೇಕು. ಈಗಲೇ ಅರ್ಧ ಗಂಟೆ ಆಗಿದೆ. ಕೆಲವೊಂದು ವಿಷಯಗಳನ್ನು ಸ್ವಲ್ಪ ಸಂಕ್ಷಿಪ್ತವಾಗಿ ಹೇಳ್ತೀನಿ, ಅರ್ಥ ಮಾಡ್ಕೊಳ್ಳಿ. ಮೊದಲನೇದಾಗಿ ಇವತ್ತು ನಮ್ಮ ಸಹೋದರ ವಿನ್ಸೆಂಟ್ ಅವರ ತಂಡ ಒಂದು ಮಾತೆ ಮರಿಯಮ್ಮನವರ ಗೀತೆಯನ್ನು ಬಿಡುಗಡೆ ಮಾಡ್ತಾರೆ ನಮ್ಮ ಈ ಬಸಲಿಕಾ ಯೂಟ್ಯೂಬ್ ಚಾನಲಲ್ಲಿ. ಅದರಿಂದಾಗಿ ನೀವು ಕೇಳಿಕೊಂಡು ಪ್ರಾರ್ಥನೆ ಮಾಡಿ. ಮಾತ್ರವಲ್ಲದೆ ಮಾತೆ ಮರಿಯಮ್ಮನವರ ಹಬ್ಬಕ್ಕೆ ಸೆಪ್ಟೆಂಬರ್ 8ರವರೆಗೂ 29ನೇ ತಾರೀಕಿನ 8ರವರೆಗೂ 7 ಹಾಡುಗಳನ್ನು ರಿಲೀಸ್ ಮಾಡ್ತಾರೆ. ಅದರಿಂದಾಗಿ ಕೆಲವೊಮ್ಮೆ ಈಗ ಮನೆಯಲ್ಲಿ ಯಾವುದಾದ್ರು ಇವಾಗ ಬರುವ ಸಿನಿಮಾ ಹಾಡುಗಳು ಹಾಕೋಕ್ಕಿಂತ ಮಾತೆ ಮರಿಯಮ್ಮನವರ ಹಾಡುಗಳನ್ನು ಹಾಕಿ ಜಪ ಮಾಡಿಕೊಂಡೆ ಅಡುಗೆ ಮಾಡಿ ಚೆನ್ನಾಗಿ ಬರುತ್ತೆ. ಎಲ್ಲ ಕರೆಕ್ಟಾಗಿ ಹೋಗುತ್ತೆ. ಉಪ್ಪು ಯಾವಾಗ ಹಾಕಬೇಕೋ ಹಾಗೇ ಹಾಕ್ತೀವಿ. ಈಗ ಸಿನಿಮಾ ಹಾಡುಗಳು ಹಾಕ್ಕೊಂಡ್ರೆ ಸ್ವಲ್ಪ ಡ್ಯಾನ್ಸ್ ಆಗಿ ಉಪ್ಪು ಪಾಕದಲ್ಲಿ ಹೋಗ್ಬೋದು. ಓಕೆ ಫೈನ್. ಮೈ ಡಿಯರ್ ಬ್ರದರ್ಸ್ ಅಂಡ್ ಸಿಸ್ಟರ್ಸ್ ಇನ್ ಕ್ರೈಸ್ಟ್ ಜೀಸಸ್, ಇವತ್ತು ಮಾತೆ ಮರಿಯಮ್ಮನವರು ಸ್ವರ್ಗಕ್ಕೆ ಸ್ವೀಕೃತರಾದರು. ಇದು ಮಹೋತ್ಸವ. 1950ರಲ್ಲಿ ನವೆಂಬರ್ 1ನೇ ತಾರೀಕು 12ನೇ ಭಕ್ತಿನಾದರು ಒಂದು ಅಧಿಕೃತ ಪರಿಪತ್ರವನ್ನ ಧರ್ಮಸಭೆಗೆ ಕೊಡ್ತಾರೆ. ಆ ಪರಿಪತ್ರದ ಹೆಸರು ಮುನಿಫಿಸೆಂಟಿಸ್ಸಿಮಸ್ ದೇಯುಸ್. ಅದರಲ್ಲಿ ಮಾತೆ ಮರಿಯಮ್ಮನವರನ್ನು ದೇಹಾತ್ಮಗಳೊಂದಿಗೆ ಸ್ವರ್ಗಕ್ಕೆ ಸ್ವೀಕರಿಸಿದರು ಯೇಸು ಸ್ವಾಮಿ ಎನ್ನುವ ಸತ್ಯವನ್ನ ಗೋಚರಿಸಿದ್ದಾರೆ. ಮಾತ್ರವಲ್ಲದೆ ಆಗಸ್ಟ್ 15ನೇ ತಾರೀಕು ಈ ಒಂದು ಮಹೋತ್ಸವನ್ನ ಇಡೀ ಧರ್ಮಸಭೆ ಆಚರಿಸಬೇಕು. ಈ ಹಬ್ಬ
ಪ್ರತಿಯೊಬ್ಬರಿಗೂ ಕೂಡ ಕಡ್ಡಾಯ ದಿನವಾಗಿರುತ್ತದೆ. ಸಂಪೂರ್ಣ ಬಲಿಪೂಜೆಯಲ್ಲಿ ಭಾಗವಹಿಸಿ ಪರಮ ಪ್ರಸಾದವನ್ನ ಸ್ವೀಕರಿಸಬೇಕು ಎನ್ನುವ ಆದೇಶ ಆ ಒಂದು ಪರಿಪತ್ರದಿಂದ ಧರ್ಮಸಭೆಗೆ ಪೋಪ್ ಜಗದ್ಗುರುಗಳು ಕೊಡ್ತಾರೆ. ಇದು ಹಾಗೆ ಬರಲಿಲ್ಲ, ಇದು ಒಂದು ಹಾಗೆ, ಇದಕ್ಕೆ ಹಿನ್ನೆಲೆ ಇದೆ. ಯಾರು ಏನು ಹೇಗೆ ಈ ಐಡಿಯಾಸ್ ಬಂತು ಅಂತ ಹೇಳಿದ್ರೆ, 2ನೇ ಶತಮಾನದಲ್ಲೇ ಒಂದು ಅದ್ಭುತ ವಿಷಯ ಇದೆ. ಅದೇನಂತ ಹೇಳಿದ್ರೆ, ನಮ್ಮ ಬೈಬಲ್ ಗ್ರಂಥದಲ್ಲಿ ಇರುವಂತಹ ಅನೇಕ ಪುಸ್ತಕಗಳಂತೆ ಒಂದು ಪುಸ್ತಕ ಇತ್ತು, ಅದು ಬೈಬಲಲ್ಲಿ ಸೇರಿಸಲಿಲ್ಲ. ಆ ಪುಸ್ತಕದ ಹೆಸರು ಟ್ರಾನ್ಸಿಟುಸ್ ಮರಿಯೆ. ಆ ಒಂದು ಪುಸ್ತಕದಲ್ಲಿ ಮಾತೆ ಮರಿಯಮ್ಮನವರನ್ನು ದೇಹ ಆತ್ಮಗಳೊಂದಿಗೆ ಸ್ವರ್ಗಕ್ಕೆ ದೇವರು ಸ್ವೀಕರಿಸಿದರು ಎನ್ನುವ ಸತ್ಯ ಬರೆಯಲಾಗಿದೆ. ಅದು ಬೈಬಲಲ್ಲಿ ಇಲ್ಲ, ಮನೆಗೆ ಹೋಗ್ಬಿಟ್ಟು ಹುಡುಕಬೇಡಿ. ಟ್ರಾನ್ಸಿಟುಸ್ ಮೇರಿ ಎಲ್ಲಿದೆ, ಸ್ವಾಮಿ ಹೇಳೋದಲ್ಲ ಅಂತ. ಐ ವಾಂಟ್ ಜಸ್ಟ್ ಗಿವ್ ಇಟ್ ಟು ಯು ಅನ್ ಐಡಿಯಾ. ಆ ಕಾಲದಲ್ಲಿ 2ನೇ 3ನೇ ಶತಮಾನದಲ್ಲಿ ಆಲೋಚನೆ ಮಾಡಿದಂಥವರು, ಈ ಮಾತೆ ಮರಿಯಮ್ಮನವರ ಕುರಿತು ಧ್ಯಾನ ಮಾಡಿದವರು ಅಂತ ಹೇಳಿದ್ರು. ದೇವರು ಮಾತೆ ಮರಿಯಮ್ಮನವರನ್ನು ದೇಹಾತ್ಮಗಳೊಂದಿಗೆ ಸ್ವರ್ಗಕ್ಕೆ ಸ್ವೀಕರಿಸಿದ. ಪ್ರೀತಿಯ ಸಹೋದರ ಸಹೋದರಿಯರೇ, ಕಾರಣ ಇರಬೇಕು. ಯಾಕೆ ದೇವರು ಮಾತೆ ಮರಿಯಮ್ಮನವರನ್ನು ಸ್ವರ್ಗಕ್ಕೆ ಸ್ವೀಕರಿಸಿದರು? ಯಾಕೆ? ಅದಕ್ಕೆ ಹಲವಾರು ಕಾರಣಗಳನ್ನ ಕೊಡ್ತಾರೆ. ಸಂತ ಗ್ರೆಗರಿ ಆಫ್ ಟೂರ್ಸ್ ಅವರೊಂದು ಪುಸ್ತಕ ಬರೀತಾರೆ, 8 ಮಿರಕಲ್ಸ್ ಬುಕ್, 8 books of miracles ಅಂತ ಹೇಳಿ ಒಂದು ಪುಸ್ತಕ ಬರೀತಾರೆ. ಆ ಪುಸ್ತಕದಲ್ಲಿ ಮಾತೆ ಮರಿಯಮ್ಮನವರನ್ನು ಹಾಗೂ ಅವರ ಮರಣದ ವೇಳೆಯನ್ನ ಕುರಿತು ಮಾತನಾಡ್ತಾರೆ. ಅವರು ಎಲ್ಲಾ ಪ್ರೇಷಿತರನ್ನ ಬರಮಾಡಿಕೊಂಡು ಅವರ ಪ್ರಸನ್ನತೆಯಲ್ಲಿ ಸ್ವರ್ಗಕ್ಕೆ ಏರಿಸಲ್ಪಟ್ಟರು ಎನ್ನುವ ವಿಷಯವನ್ನ ಸಂತ ಗ್ರೆಗರಿ ತನ್ನ ಪುಸ್ತಕದಲ್ಲಿ ಬರೀತಾರೆ. ಎಪಿಫಾನಸ್ ಎನ್ನುವವರು ಏನ್ ಮಾಡ್ತಾರೆ, ಮಾತೆ ಮರಿಯಮ್ಮನವರು ಪರಿಶುದ್ಧರು, ಪರಿಶುದ್ಧವಾದ ಒಂದು ಜೀವನ, ಪರಿಶುದ್ಧವಾದ ಒಂದು ಆತ್ಮ, ಆದ ಕಾರಣ ಯೇಸು ಸ್ವಾಮಿ ಅವರನ್ನ ದೇಹ ಆತ್ಮ ಎರಡೂ ಕೂಡ ಸಮೇತವಾಗಿ ಅವರು ಸ್ವರ್ಗಕ್ಕೆ ಸ್ವೀಕರಿಸಿದರು ಎನ್ನುವ ಸತ್ಯವನ್ನ ಎಪಿಫಾನಸ್ ಹೇಳ್ತಾರೆ. ಪ್ರೀತಿಯ ಸಹೋದರ ಸಹೋದರಿಯರೇ, ಅದು ಮಾತ್ರವಲ್ಲ, ಜಾನ್ ಡಮಸೀನ್ ಏನ್ ಹೇಳ್ತಾರೆ, ಮಾತೆ ಮರಿಯಮ್ಮನವರು ವರಪ್ರಸಾದ ಪೂರ್ಣಿ, ದೇವರ ಅನುಗ್ರಹದ ಸಂಪೂರ್ಣತೆ ಆಕೆಯಲ್ಲಿತ್ತು. ಈ ವರಪ್ರಸಾದ ಅಂದ್ರೆ ಏನು? ಸಂಬಂಧ. ಮಾತೆ ಮರಿಯಮ್ಮನವರ ದೇವರ ಮಧ್ಯೆಯಿಂದ ಸಂಬಂಧದಲ್ಲಿ ಯಾವುದೇ ಕೊರತೆ ಇರಲಿಲ್ಲ. ಅಂದರೆ ಎಂದಿಗೂ ಯಾವಾಗಲೂ ಎಲ್ಲಾ ಕ್ಷಣದಲ್ಲೂ ಎಲ್ಲಾ ವೇಳೆಯಲ್ಲೂ ಎಲ್ಲಾ ಸಂದರ್ಭಗಳಲ್ಲೂ ಆಕೆ ದೇವರೊಡನೆ ಒಂದಾಗಿದ್ದಳು ಎನ್ನುವ ವಿಷಯವನ್ನ ಸಂತ ಜಾನ್ ಡಮಸೀನ್ ಹೇಳುತ್ತಾ, ಅಂತಹ ತಾಯಿಯನ್ನ ಸ್ವರ್ಗಕ್ಕೆ ಏರಿಸಲ್ಪಟ್ಟರು ಅಥವಾ ಸ್ವರ್ಗಕ್ಕೆ ಸ್ವೀಕರಿಸಿದರು ಯೇಸು ಸ್ವಾಮಿ ಎಂಬುದಾಗಿ. ಪ್ರೀತಿಯ ಸಹೋದರ ಸಹೋದರಿಯರೇ, ಮಾತ್ರವಲ್ಲದೆ ಎಫ್ರೇಮ್ ಎನ್ನುವಂತ ಒಬ್ಬರು ಹೇಳ್ತಾರೆ, ಹಳೆಯ ಒಡಂಬಡಿಕೆಯಲ್ಲಿ ಎಲಿಯ ಪ್ರವಾದಿಯನ್ನ ದೇವರು ಹೇಗೆ ಸ್ವರ್ಗಕ್ಕೆ ಸ್ವೀಕರಿಸಿದರೋ ಅದೇ ರೀತಿ ಮಾತೆ ಮರಿಯಮ್ಮನವರನ್ನ ಕೂಡ ದೇಹ ಆತ್ಮದೊಡನೆ ಸ್ವರ್ಗಕ್ಕೆ ದೇವರು ಸ್ವೀಕರಿಸಿದರು ಎಂಬುದಾಗಿ ಹೇಳ್ತಾರೆ. ಎಲ್ಲಾ ವಿಷಯಗಳು ಕೂಡ ಧ್ಯಾನದಲ್ಲಿ ಧರ್ಮಸಭೆಯಲ್ಲಿ ಇತ್ತು. ಈ ಒಂದು ವಾದ ವಿವಾದಗಳ ನಂತರ 1950ರಲ್ಲಿ ಪೋಪ್ ಜಗದ್ಗುರುಗಳು ಈ ಅಧಿಕೃತ ಪರಿಪತ್ರವನ್ನ ಧರ್ಮಸಭೆಗೆ ಕೊಡ್ತಾರೆ. ಇದಕ್ಕಿಂತ ಮುಖ್ಯವಾಗಿ ಕೌನ್ಸಿಲ್ ಆಫ್ ಎಫೆಸಸ್, ಆ ಕಾಲದಲ್ಲಿ ಮೊದಲು 6 ಶತಮಾನಗಳಲ್ಲಿ ಅನೇಕ ಸಂಘಗಳು ನಡೀತಾ ಇತ್ತು. ಅಲ್ಲಿ ಎಲ್ಲಾ ಧರ್ಮಾಧ್ಯಕ್ಷರುಗಳು ಕೂಡ ಒಂದಾಗಿ ಸೇರಿ ಈ ನಮ್ಮ ನಂಬಿಕೆಯ ಮುಖ್ಯವಾದ ವಿಷಯಗಳನ್ನ ಕುರಿತು ವಾದ ವಿವಾದ ಮಾಡ್ತಿದ್ರು, ಚರ್ಚೆ ಮಾಡ್ತಿದ್ರು. ಮಾತ್ರವಲ್ಲದೆ ನಮ್ಮ ಆಧ್ಯಾತ್ಮಿಕ ಕ್ರಿಸ್ತಿಯ ಜೀವನ ಹೇಗಿರಬೇಕೆನ್ನುವ ಹಲವಾರು ಸತ್ಯಗಳನ್ನ ಅವರು ಚರ್ಚೆ ಮಾಡಿ ಧರ್ಮಸಭೆಗೆ ನಿಯಮಗಳನ್ನ ಕೊಟ್ಟಂತಹ ಒಂದು ಅದ್ಭುತವಾದ ವಿಷಯ. ಅಂತಹ ಸಂಘಗಳಲ್ಲಿ ಒಂದು ಏನಂತ ಹೇಳಿದ್ರೆ ಕೌನ್ಸಿಲ್ ಆಫ್ ಎಫೆಸಸ್. ಈ ಕೌನ್ಸಿಲ್ ಆಫ್ ಎಫೆಸಸ್ ಯಾಕೆ ಮುಖ್ಯ ಅಂತ ಹೇಳಿದ್ರೆ, ಅಲ್ಲಿ ದೇವರ ತಾಯಿ ಮಾತೆ ಮರಿಯಮ್ಮನವರ ಸತ್ಯವನ್ನ ಅಲ್ಲಿ ಒಂದು ನಿರ್ಧಾರಕ್ಕೆ ಬರ್ತಾರೆ ಎಲ್ಲರೂ ಕೂಡ. ಮಾತೆ ಮರಿಯಮ್ಮನವರು ದೇವರ ತಾಯಿ, ಥೆಯೋಟೋಕೋಸ್, ಗ್ರೇಕ ಭಾಷೆಯಲ್ಲಿ ಥೆಯೋಟೋಕೋಸ್. ಅದಕ್ಕೆ ವಿರುದ್ಧವಾದ
ಒಂದು ಪದ ಕೇಳಿದ್ರೆ ಕ್ರಿಸ್ತೋಟೋಕೋಸ್. ಕ್ರಿಸ್ತೋಟೋಕೋಸ್ ಅಂತ ಹೇಳಿದ್ರೆ ಮನುಷ್ಯನ ಸ್ವಭಾವ ಹೊಂದಿರುವ ಯೇಸು ಸ್ವಾಮಿಗೆ ತಾಯಿಯಾದಳು ಮಾತೆ ಮರಿಯಮ್ಮನವರು ಎಂಬುದಾಗಿ. ಬರೀ ಮನುಷ್ಯನ ಸ್ವಭಾವಕ್ಕೆ ಅಲ್ಲ, ದೈವ ಸ್ವಭಾವಕ್ಕೂ ಕೂಡ ಮಾತೆ ಮರಿಯಮ್ಮನವರು ತಾಯಿ. ಆದ ಕಾರಣ ಶಿ ಇಸ್ ನಾಟ್ ಕ್ರಿಸ್ತೋಟೋಕೋಸ್, ಶಿ ಇಸ್ ಥೆಯೋಟೋಕೋಸ್ ಎನ್ನುವ ಆ ಪದವನ್ನ ವಿವರಣೆಯನ್ನ ಕೊಡುತ್ತಾ ದೇವರ ತಾಯಿ ಆಕೆ. ಆದ ಕಾರಣ ಅವರನ್ನ ಸ್ವರ್ಗಕ್ಕೆ ದೇಹಾತ್ಮಗಳೊಂದಿಗೆ ಸ್ವೀಕರಿಸಿದರು. ಎಲ್ಲಾ ಸತ್ಯಗಳನ್ನ ಒಂದು ಪರಿಪತ್ರದಲ್ಲಿ 12ನೆಯ ಭಕ್ತಿನಾದರೂ ಮುನಿ ವಿಚೆಂಟಿಸ್ಸಿಮೋಸ್ ದೇಯುಸ್ ಎನ್ನುವ ಪತ್ರವನ್ನ ಧರ್ಮಸಭೆಗೆ ಕೊಡುವ ಹಾಗೆ ಈ ಒಂದು ಸತ್ಯವನ್ನ ಗೋಚರಿಸುತ್ತಾರೆ. ಮಾತ್ರವಲ್ಲದೆ ಈ ದಿನವನ್ನ ಮಾತೆ ಮರಿಯಮ್ಮನವರೊಂದಿಗೆ ನಾವು ಆಚರಿಸಬೇಕು, ಕೊಂಡಾಡಬೇಕು, ಮಹೋತ್ಸವವನ್ನಾಗಿ ನಾವು ಆನಂದಭರಿತರಾಗಿ ಆಚರಿಸಬೇಕು ಎನ್ನುವ ಆದೇಶವನ್ನ ಕೊಡುತ್ತಾರೆ. ಯಾಕೆ? ಇದರಿಂದ ನಾವು ಕಲಿಯುವುದಾದರೆ ಏನು? ಮೂರು ವಿಷಯಗಳು. ಮಾತೆ ಮರಿಯಮ್ಮನವರಿಗೆ ಒಂದು ಕೊಡುಗೆಯನ್ನ ಕೊಟ್ಟರು ದೇವರು. ಎರಡನೇದು, ಮಾತೆ ಮರಿಯಮ್ಮನವರು ಒಂದು ಪ್ರಯತ್ನವನ್ನ ಮಾಡಿದ್ರು. ಮೂರನೇದು, ದೇವರು ಆಕೆಯನ್ನ ಮಹಿಮೆಗೆ ಏರಿಸಿದರು. ಆ ಕೊಡುಗೆ ಯಾವುದು? ಸಾಧಾರಣವಾಗಿ ನಾವು ಹೇಳ್ತೀವಿ ಮಾತೆ ಮರಿಯಮ್ಮನವರು ಅಮಲ ಉದ್ಭವಿ ಅಂದ್ರೆ ಏನು? ಪಾಪವಿಲ್ಲದೆ ಜನಿಸಿದಂತವಳು ಅಲ್ವಾ? ಅಮಲೋದ್ಭವಿ. ಜನ್ಮ ಪಾಪವಿಲ್ಲದೆ ಜನಿಸಿದಂತಹ ಆಕೆ ಅಮಲೋದ್ಭವಿ ಅಂತ ಹೇಳಿದ್ರೆ ದೇವರು ಕೊಟ್ಟಂತಹ ಕೊಡುಗೆ. ಅದಷ್ಟಕ್ಕೆ ಅದು ಪರಿಶುದ್ಧವಾಗಿ ಇರೋದಿಲ್ಲ. ಬರೀ ಹುಟ್ಟಿದ್ರೆ ಮಾತ್ರ ಸಾಲದು, ಅದನ್ನ ಇರಿಸ್ಕೋಬೇಕು ಅಲ್ವಾ? ಕೊಡುಗೆ ಕೊಡ್ತಾರೆ, ಗಿಫ್ಟ್ ಕೊಡ್ತಾರೆ, ಆ ಗಿಫ್ಟ್ ನಾನು ಉಳಿಸ್ಕೋಬೇಕು, ಅದರಲ್ಲಿ ಇದೆ ಗೌರವ ಅಲ್ವಾ? ಮಾತೆ ಮರಿಯಮ್ಮನವರಿಗೆ ಈ ಒಂದು ವರದಾನವನ್ನ ದೇವರು ಕೊಟ್ಟರು. ಪಾಪವಿಲ್ಲದಂತಹ ಜನನ ಕಾರಣ ತನ್ನ ಏಕ ಪುತ್ರನನ್ನ ಅವರ ಮುಖಾಂತರ ಈ ಭೂಲೋಕಕ್ಕೆ ಕೊಡಬೇಕಾಗಿತ್ತು. ಆದ್ದರಿಂದ ಆಕೆಯನ್ನ ಪಾಪವೆನ್ನುವ ಕಳಂಕವಿಲ್ಲದೆ ದೇವರು ಆರಿಸಿಕೊಂಡ್ರು, ಆ ಒಂದು ಕೊಡುಗೆಯನ್ನ ಕೊಟ್ಟರು. ಅಲ್ಲಿಗೆ ಕಥೆ ನಿಲ್ಲಿಲ್ಲ. ಅದಾದ ನಂತರ ಮಾತೆ ಮರಿಯಮ್ಮನವರು ಯಾವುದೇ ಸಂದರ್ಭದಲ್ಲೂ ಕೂಡ ಪಾಪವನ್ನು ಮಾಡುವುದಕ್ಕೆ ಧೈರ್ಯಗೊಳ್ಳಲಿಲ್ಲ. ಅವರಿಂದ ಪಾಪ ಮಾಡಕ್ ಆಗ್ತಿತ್ತ ಎನ್ನುವ ಇಲ್ಲ. ಅವರಿಂದ ಪಾಪ ಮಾಡಕ್ ಆಗ್ಲಿಲ್ಲ ಅಂತ ಹೇಳಿದ್ರೆ ಅವರ ಸ್ವತಂತ್ರ ಹೋಯ್ತಲ್ವಾ? She is free if she is not able to commit sin. Very good. ಅವರಿಂದ ಪಾಪ ಮಾಡಕ್ಕೆ ಆಗ್ತಿತ್ತು, ಆದ್ರೆ ಅವನು ಮಾಡಲಿಲ್ಲ. ಯಾಕೆ? Because she loved more the one who called. ಅವರನ್ನ ಆರಿಸಿಕೊಂಡವರನ್ನ ಇನ್ನೂ ಹೆಚ್ಚಾಗಿ ಪ್ರೀತಿಸಿದಳು. ಆ ಪ್ರೀತಿಗೋಸ್ಕರ ಯಾವುದೇ ಪಾಪವನ್ನ ಮಾಡೋದಕ್ಕೆ ಆಕೆ ಧೈರ್ಯಗೊಳ್ಳಲಿಲ್ಲ. ಆದುದರಿಂದ ಮಾತೆ ಮರಿಯಮ್ಮನವರ ಅಮಲೋದ್ಭವಿ ಮಾತ್ರವಲ್ಲ, ನಿಷ್ಕಳಂಕ ಹೃದಯಿ, ನಿಷ್ಕಳಂಕ ಜೀವನವನ್ನ ಜೀವಿಸಿದರು. ಆದ ಕಾರಣ ಯೇಸು ಸ್ವಾಮಿ ಅವರನ್ನು ದೇಹ ಆತ್ಮದೊಂದಿಗೆ ಸ್ವರ್ಗಕ್ಕೆ ಸ್ವೀಕರಿಸಿದರು. ಇದು ಮಹಿಮೆ, ಇದು ನಮ್ಮ ನಂಬಿಕೆ. ಪ್ರತಿಯೊಬ್ಬರನ್ನು ಕೂಡ ದೇವರು ಈ ಮತ್ತೆ ಪಾಪವಿಲ್ಲದೆ ಜನಿಸುವ ಒಂದು ಅವಕಾಶವನ್ನ ಮಾಡಿಕೊಟ್ಟಿದ್ದಾರೆ. ನಮ್ಮ ಪ್ರತಿಯೊಬ್ಬರಿಗೂ, ಇಲ್ಲಿ ದೇವಾಲಯದಲ್ಲಿ ಕುಳಿತಿರುವ ಪ್ರತಿಯೊಬ್ಬರಿಗೂ ಯಾವಾಗ ಕೊಟ್ಟರು? ಜ್ಞಾನ ಸ್ನಾನದಲ್ಲಿ, ದೀಕ್ಷಾ ಸ್ನಾನದಲ್ಲಿ ನಿಮ್ಮ ಎಲ್ಲಾ ಪಾಪಗಳನ್ನ ತೊಳೆದು ದೇವರು ಪರಿಶುದ್ಧ ನಿಷ್ಕಳಂಕ ಹೃದಯವನ್ನ ಕೊಟ್ಟು ಅವರ ವರಪ್ರಸಾದಗಳನ್ನ ನಮ್ಮಲ್ಲಿ ತುಂಬಿ ಕ್ರೈಸ್ತಿಯ ಜೀವನವನ್ನ ಜೀವಿಸು ಎಂಬುದಾಗಿ ಹೇಳಿದರು. ಈಗ ಮಾತೆ ಮರಿಯಮ್ಮನವರು ನಮಗಿರುವ ವ್ಯತ್ಯಾಸ ಏನು? ಮಾತೆ ಮರಿಯಮ್ಮನವರು ಪಾಪ ಮಾಡಲಿಲ್ಲ, ನಾವು ಪಾಪವನ್ನ ಬಿಡಲಿಲ್ಲ ಅಷ್ಟೇ. ಅವರು ಪಾಪ ಮಾಡಲಿಲ್ಲ, ನಾವು ಪಾಪವನ್ನ ಬಿಡಲಿಲ್ಲ. ಪಾಪ ಮಾಡದೇ ಇದ್ದರೆ ಏನಾಗುತ್ತೆ? ಮಾತೆ ಮರಿಯಮ್ಮನವರಂತೆ ನಾವು ಕೂಡ ಸ್ವರ್ಗಕ್ಕೆ ಸ್ವೀಕೃತರಾಗ್ತೀವಿ. ಇದು ನಂಬಿಕೆ. Therefore you shall keep your heart sinless, keep your soul sinless. ನಿನ್ನ ಆತ್ಮವನ್ನ, ದೇಹವನ್ನ, ಹೃದಯವನ್ನ ಪರಿಶುದ್ಧವಾಗಿ
ನಿಷ್ಕಲಂಕವಾಗಿ ಪಾಪವಿಲ್ಲದೆ ಇರಿಸಿಕೊಳ್ಳಬೇಕು. ಇದು ನಂಬಿಕೆ. ದಿಸ್ ಇಸ್ ದ ಲೆಸನ್ ದಟ್ ವಿ ಲರ್ನ್ ಫ್ರಮ್ ಟುಡೇಸ್ ಸೆಲೆಬ್ರೇಷನ್. ಆದ್ದರಿಂದ ಪ್ರೀತಿಯ ಸಹೋದರ ಸಹೋದರಿಯರೇ, ನಾವು ಪರಿಶುದ್ಧವಾಗಿ ಜೀವಿಸಿದರೆ ಏನು ಸುಖ ಬಾಧ, ಏನು ಫಲ ಬರುತ್ತೆ? ದೇವರು ನಿಮ್ಮನ್ನ ಸ್ವರ್ಗಕ್ಕೆ ಸ್ವೀಕರಿಸುತ್ತಾರೆ. ದಿಸ್ ಇಸ್ ದ ಬಿಲೀಫ್. ದಿಸ್ ಇಸ್ ದ ಬಿಲೀಫ್. ಆದ್ದರಿಂದ ಪ್ರೀತಿಯ ಸಹೋದರ ಸಹೋದರಿಯರೇ, ಟೈಮ್ ಆಗೋಯ್ತು, ಎಷ್ಟು ಫಾಸ್ಟ್ ಹೋದ್ರೂ ಆಗ್ತಾ ಇಲ್ಲ, ಮುಗಿಸಕ್ಕಾಗಲಿಲ್ಲ. ಎನಿವೆ, ಕೀಪ್ ದಿಸ್ ಇನ್ ಯೋರ್ ಮೈಂಡ್. ದೇವರು ಆಕೆಯನ್ನ ಪಾಪವಿಲ್ಲದೆ ಜನಿಸುವ ಅವಕಾಶವನ್ನು ಮಾಡಿಕೊಟ್ರು. ಆಕೆ ಪಾಪವಿಲ್ಲದೆ ಜೀವಿಸಿದಳು, ಆದ ಕಾರಣ ಆಕೆಯನ್ನ ಸ್ವರ್ಗಕ್ಕೆ ಸ್ವೀಕರಿಸಿದಳು. ನಮಗೂ ಕೂಡ ಪಾಪವಿಲ್ಲದೆ ಜನಿಸುವ ಅವಕಾಶವನ್ನ ದೀಕ್ಷಾ ಸ್ಥಾನದಲ್ಲಿ ಮಾಡಿಕೊಟ್ಟಿದ್ದಾರೆ. ಈ ನಾವು ಕ್ರೈಸ್ತಿಯ ಜೀವನದಲ್ಲಿ ಪಾಪವಿಲ್ಲದೆ ನಾವು ಜೀವಿಸುವಾಗ ನಮ್ಮನ್ನು ಕೂಡ ಅವರ ತಾಯಿಯಂತೆ ಪರಲೋಕ ಸಾಮ್ರಾಜ್ಯಕ್ಕೆ ದೇವರು ಸ್ವೀಕರಿಸುತ್ತಾರೆ. ಅಂತಹ ನಂಬಿಕೆಯೊಂದಿಗೆ ದೇವರನ್ನು ಅಧಿಕವಾಗಿ ಪ್ರೀತಿಸುತ್ತಾ ನಾವು ನಮ್ಮ ಪಾಪಮಯ ಜೀವನವನ್ನು ಕಡಿಮೆ ಮಾಡಿಕೊಳ್ಳುತ್ತಾ ಸ್ವರ್ಗದತ್ತ ನಮ್ಮ ಪಯಣವನ್ನು ಮಾಡುವ ಸೌಭಾಗ್ಯವನ್ನ, ದೃಢತೆ, ನಂಬಿಕೆ, ವಿಶ್ವಾಸವನ್ನು ದೇವರು ನಮ್ಮೆಲ್ಲರಿಗೂ ದಯಪಾಲಿಸುತ್ತ ಭಕ್ತಿಯಿಂದ ಪ್ರಾರ್ಥಿಸೋಣ. ಆಮೇಲೆ